ಅದರ ನಂತರ ಹಿಂದೆ ಧರ್ಮದ ಸೃಷ್ಟಿಯಾಗಿತ್ತು, ಆಮೇಲೆ ಅಧರ್ಮದ ಸೃಷ್ಟಿಯಾಗಿತ್ತು. ಅಧರ್ಮಕ್ಕೆ ಬೇಕಾಗಿರತಕ್ಕಂಥದ್ದನ್ನೆಲ್ಲ ಸೃಷ್ಟಿ ಮಾಡಿದ್ದ, ಕಾಮ ಕ್ರೋಧ ಲೋಭ. ಧರ್ಮಕ್ಕೆ ಸಹಾಯಕ ಬೇಕಲ್ವ, ಧರ್ಮಕ್ಕೆ 4 ಪಾದಗಳು, ಅದನ್ನು ಸೃಷ್ಟಿ ಮಾಡಿದ. ತಪಃ ಶೌಚಂ ದಯಾ ಸತ್ಯಂ ಧರ್ಮಸ್ಯೇತಿ ಪದಾನಿಚ. ಇದು 4 ಯುಗಗಳಲ್ಲಿ 4 ಪಾದಗಳಿವು. ಮೊದಲನೇದು ಕೃತಯುಗದಲ್ಲಿ ಇರುವಂತಹದ್ದು 4 ಇತ್ತು: ತಪಸ್ಸು, ಶೌಚ, ದಯೆ ಮತ್ತು ಸತ್ಯ. ತಪಸ್ಸು ಅಂತಂದರೆ ಯಾವುದೇ ಒಂದು ವಿಷಯವನ್ನು ಆಳವಾಗಿ ಚಿಂತನೆ ಮಾಡಿ ಧ್ಯಾನದಿಂದ ಅದರ ಒಳಗುಟ್ಟನ್ನು ತಿಳಿದುಕೊಳ್ಳುವುದು. ದೇವರು ಅಷ್ಟೇ ಅಲ್ಲ, ಯಾವುದನ್ನು ಅದು ತಪಸ್ಸಿನಿಂದ ತಿಳ್ಕೊಳ್ಳುವುದು. ಅದೇ ಚತುರ್ಮುಖನಿಗೆ ಹೇಳಿದ್ದು ಅದಿಲ್ವ ದೇವರು, ತಪ ಅಂತ. ಅಂದರೆ ದೀರ್ಘವಾದ ಆಲೋಚನೆ, ಚಿಂತನೆ, ಅದರಿಂದ ಸತ್ಯವನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಒಳಗಿನಿಂದ ಮನಸ್ಸಿನಲ್ಲಿ ಚಿಂತನೆ. ತಪಃ. ಅದರ ನಂತರ ಶೌಚಂ. ನಮ್ಮ ದೇಶ ಪ್ರಪಂಚದ ಎಲ್ಲ ರಾಷ್ಟ್ರದ ಜನರಿಗೆ ಶೌಚ ಹೇಳಿಕೊಟ್ಟ ದೇಶ ಒಂದು ಕಾಲದಲ್ಲಿ. ಇವತ್ತು ಶೌಚ ಅಂದರೆ ಮರೆತು ಹೋಗಿದೆ ನಮ್ಮ ಜನಕ್ಕೆ. ಶೌಚ ಅಂದರೆ ನಿಮಗೆ ಗೊತ್ತಿದೆ, ಕ್ಲೆನ್ಲಿನೆಸ್, ಶುದ್ಧತೆ. ಇದು ಕೃತಯುಗದಲ್ಲಿ ಪೂರ್ಣ ಶುದ್ಧತೆ ಇತ್ತು. ಅಂದರೆ ಯಾವ ಶುದ್ಧತೆ ಅಂದರೆ ನಮ್ಮ ಮನಸ್ಸು ಶುದ್ಧವಾಗಬೇಕು. ಮನಸ್ಸು ಶುದ್ಧ ಆಗಬೇಕಾಗಿದ್ದರೆ ಮನಸ್ಸಿಗೆ ಅಧಿಷ್ಠಾನವಾದ ದೇಹ ಶುದ್ಧ ಆಗಬೇಕು. ದೇಹ ಶುದ್ಧ ಆಗಬೇಕಾಗಿದ್ದರೆ ದೇಹ ವಾಸ ಮಾಡತಕ್ಕ ಮನೆ ಶುದ್ಧವಾಗಿರಬೇಕು. ಮನೆ ಶುದ್ಧವಾಗಿರಬೇಕಾಗಿದ್ದರೆ ಆ ಮನೆ ಇರುವ ಕೇರಿ ಶುದ್ಧವಾಗಿರಬೇಕು. ಕೇರಿ ಶುದ್ಧವಾಗಿರಬೇಕಾಗಿದ್ದರೆ ಆ ದೇಶ, ಅಂದರೆ ಇಡೀ ದೇಶದ ಶುದ್ಧತೆ ನಮ್ಮಲ್ಲಿ ಶೌಚ ಅಂದರೆ. ಈಗ ಈ ನಮ್ಮ ತಮಾಷೆ ಏನು ಅಂದರೆ, ನಮ್ಮ ಮನೆ ಎಲ್ಲ ಕೊಳಕನ್ನು ಹೆಬ್ಬಾಗಲೆಲ್ಲ ರಸ್ತೆ ಹಾಕಿ, ಅದು ನಮ್ಮದಲ್ಲ, ಮುನ್ಸಿಪಾಲ್ಟಿಯವ್ರು ಕೊಂಡೋಗ್ರಿ ಅಂತ. ನಮಗೆ ಮನೆ ಒಳಗೆ ಅಷ್ಟು ಸ್ವಚ್ಛ ಮಾಡ್ಕೊಂಡು ಬೀದಿ ಎಲ್ಲ ಕೊಳಕನ್ನು ಮನೆ ಇದ್ದರೆ ಬೀದಿಯಲ್ಲಿ ಸ್ಟಾಕ್ ಹಾಕಿಡ್ತಾರೆ. ಒಬ್ಬರು ಒಂದು ಎಕ್ಸ್ಪೆರಿಮೆಂಟ್ ಮಾಡಿದರು, ಇದು ದಾವಣಗೆರೆಯಲ್ಲಿ ನಡೆದದ್ದು. ಅವ್ರು ಏನು ಯೋಚನೆ ಮಾಡಿದ್ರು ಅಂದರೆ, ನಾವು ಬೀದಿಯನ್ನು ನಾವೇ ತೊಡಿ, ನಮ್ಮ ಮನೆ ಎದುರು ಬೀದಿಯನ್ನು ನಾವು ಗುಡಿಸಿಬಿಟ್ರೆ ಇಡೀ ಊರು ಸ್ವಚ್ಛ ಆಗುತ್ತಲ್ಲ. ಅಂದರೆ ತಾನು ಗುಡಿಸಿದ್ದ ನೋಡಿ ಆಚೆ ಮನೆಯವರು ಗುಡಿಸಲಿಕ್ಕೆ ಶುರು ಮಾಡಿದರೆ ಚೆನ್ನಾಗಿರುತ್ತೆ ಅಂತ ದಿನ ಕಸ ಗುಡಿಸಲಿಕ್ಕೆ ಶುರು ಮಾಡಿದ್ರು. ಅವ್ರ ಮನೆ ಗೇಟ್ನ ಎದುರು ಅವ್ರ ರಸ್ತೆ ಏನಿದೆ ಅದನ್ನು ದಿನ ಗುಡಿಸ್ತಿದ್ರು. ಆಚೆ ಈಚೆ ಮನೆಯವರೆಲ್ಲ ಅವ್ರ ಮನೆ ಕಸ ತಂದಲ್ಲಿ ಹಾಕಲಿಕ್ಕೆ ಶುರು ಮಾಡಿದರು. ಇದು ಅವರು ಗುಡಿಸೋದಲ್ಲ, ಇವರು ಗುಡಿಸ್ತಾರಲ್ಲ ಅಂತ ಅವ್ರ ಮನೆ ಕಸ ಎಲ್ಲ ಇವ್ರ ಮನೆ ಬಾಗಿಲಲ್ಲಿ ತಂದು ಹಾಕಿದ್ರು. ಇವರು ಗುಡಿಸೋದು ಬಿಟ್ಟರು. ಆಕ್ಷೇಪ, ನಾವು ಕಸ ತಂದು ಹಾಕಿದ್ದೇವೆ, ಯಾಕೆ ಗುಡಿಸಲಿಲ್ಲ ನೀವು? ಇದು ನಮ್ಮ ಮೆಂಟಾಲಿಟಿ, ಇದು ನಮ್ಮ ಮಡಿ. ಅಂದರೆ ಯಾರಾದರೂ ಕ್ಲೀನ್ ಮಾಡುವರಿದ್ದರೆ ನಾವು ಮಡಿ, ಅದು ನಮ್ಮ ಒಳಗಿನ ಮಡಿ ಇಲ್ಲ, ಹೊರಗಿನ ಮಡಿ ಪೂರ್ಣ ಇಲ್ಲ ಈಗ. ಆದರೆ ಕೃತಯುಗದಲ್ಲಿ ಅದು ಪೂರ್ತಿ ಇತ್ತು. ತಪಸ್ಸು, ಶೌಚ, ಮೂರನೇದು ದಯಾ. ಬಹಳ ದೊಡ್ಡ ಧರ್ಮ ಅಂದರೆ ಅಹಿಂಸೆ, ದಯೆ, ಪ್ರಾಣಿ ದಯೆ. ಇನ್ನೊಂದು ಪ್ರಾಣಿ ಕಷ್ಟಪಡುವುದನ್ನು ನೋಡಿ ಖುಷಿ ಪಡದೇ ಇರುವುದು ಅದು. ಆಮೇಲೆ ದಾನಂ, ನಮ್ಮಲ್ಲಿ ಇದ್ದದ್ದನ್ನು ಹಂಚಿ ಇನ್ನೊಬ್ಬರಿಗೆ ಉಣ್ಣುವುದು. ನಾವು ಒಳಗೆ ಇಟ್ಟುಕೊಂಡು ಮುಚ್ಚಿಡುವುದಲ್ಲ. 3 ತಲೆಮಾರಿಗೆ ಬೇಕಷ್ಟು ಒಳಗೆ ಸಂಗ್ರಹ ಮಾಡಿ ಬದುಕುವುದಲ್ಲ. ಡಿಸ್ಟ್ರಿಬ್ಯೂಷನ್, ಪ್ರಾಪರ್ ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಪರ್ಟಿ. ಇದು 4 ಧರ್ಮದ ಮುಖಗಳು. ಅದನ್ನು ಚತುರ್ಮುಖ ಸೃಷ್ಟಿ ಮಾಡಿದ. ನೋಡಿ, ಎಲ್ಲ ಅವನ ಸೃಷ್ಟಿಯಲ್ಲಿ 4 ಮಾಡ್ತಾ ಬಂದ. ಆಮೇಲೆ ಆಶ್ರಮಾಂಶ್ಚ ಯಥಾಸಂಖ್ಯಂ ಅಸೃಜತ್ ಸಹ ವೃದ್ಧಿಭಿ. ಆಮೇಲೆ 4 ಆಶ್ರಮಗಳನ್ನು ಸೃಷ್ಟಿ ಮಾಡಿದಂತೆ. ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಸನ್ಯಾಸಾಶ್ರಮ. ಬ್ರಹ್ಮಚರ್ಯಾಶ್ರಮ ಅಂದರೆ ಹಿಂದಿನ ಕಾಲದಲ್ಲಿ ಇದೆಲ್ಲ ವ್ಯವಸ್ಥೆ ಇತ್ತು. ಬ್ರಹ್ಮಚರ್ಯ ಅಂದರೆ ವೇದಾಧ್ಯಯನ ಮಾಡುವ ಒಂದು ಪೀರಿಯಡ್. ಬ್ರಹ್ಮ ಅಂದರೆ ವೇದ, ಚರ್ಯ ಅಂದರೆ ಅಧ್ಯಯನ. ಬ್ರಹ್ಮಚರ್ಯ ವೇದದ ಅಧ್ಯಯನ. ಅದಕ್ಕೋಸ್ಕರ ನಾವು ಮಾಡತಕ್ಕಂಥ ಇಂದ್ರಿಯ ನಿಗ್ರಹವೂ ಬ್ರಹ್ಮಚರ್ಯ. ಇಂದ್ರಿಯ ನಿಗ್ರಹದ ಜೊತೆಗೆ ಗುರುಕುಲದಲ್ಲಿ ವೇದಾಧ್ಯಯನ. ವೇದಾಧ್ಯಯನದ ಮೂಲಕ ಬ್ರಹ್ಮಚರ್ಯ, ಭಗವಂತನ ಅರಿವು. ಆದರೆ ಭಗವತ್ ಪ್ರಜ್ಞೆಯನ್ನು ಬೆಳೆಸುವುದಕ್ಕೋಸ್ಕರ ವೇದಾಧ್ಯಯನ ಮಾಡ್ತಾ, ವೇದಾಧ್ಯಯನ ಕಾಲದಲ್ಲಿ ದೈಹಿಕವಾಗಿ ಇಂದ್ರಿಯ ನಿಗ್ರಹ ಮಾಡಿಕೊಂಡು ಬ್ರಹ್ಮಚರ್ಯವನ್ನು ಪಾಲಿಸುವುದು. ಇದು ಒಂದು ಹಂತ. ಸುಮಾರಾಗಿ ಹಿಂದೆ 24 ವರ್ಷದ ತನಕ ಒಂದು ಸ್ಥೂಲವಾದ ವ್ಯವಸ್ಥೆ. 24 ವರ್ಷದ ತನಕ ಬ್ರಹ್ಮಚರ್ಯ ಪಾಲಿಸ್ತಿದ್ದರು ಹುಡುಗರು.
ಆಮೇಲೆ ಮದುವೆ ಆಗ್ತಿದ್ರು 24 ವರ್ಷದ ನಂತರ. ಎರಡನೇದ್ದು ಗೃಹಸ್ಥ ಧರ್ಮ. ಅದು ಸುಮಾರು ಮಕ್ಕಳು ಪ್ರಾಯಕ್ಕೆ ಬರುವವರೆಗೆ ಗೃಹಸ್ಥ ಧರ್ಮವಾಗಿ ಮನೇಲಿರ್ತಿದ್ರು. ಇವು ಮಗ ಹುಟ್ಟಿದ, ಮಗನಿಗೂ ಪ್ರಾಯ ಬಂತು, ಅವನಿಗೆ ಮದುವೆ ಆಯಿತು, ಅವನು ಗಟ್ಟಿಮುಟ್ಟಾದ ಅಂದರೆ ಬೀಗದ ಕೈಯವನ್ನೆಲ್ಲ ಕೊಟ್ಟು ಇವರು ಗಂಡ ಹೆಂಡತಿ ಮುದುಕರು ಕಾಡಿಗೆ ಹೋಗ್ತಿದ್ದರು. ಯಾಕಂದರೆ ಮನೆಯಲ್ಲಿ ವಿವಾದ ಬರಬಾರ್ದಲ್ಲ. ಹಳೆಯ ತಲೆಮಾರಿನವ್ರಿಗೂ ಹೊಸ ತಲೆಮಾರಿನವ್ರಿಗೂ ಯಾವತ್ತೂ ಟ್ಯಾಲಿ ಆಗೋದಿಲ್ಲ. ಅವ್ರಿಗೆ ಕಾಣೋದು ಈ ಹಳೆಯ ತಲೆಮಾರಿನವ್ರಿಗೆ ಬುದ್ಧಿ ಇಲ್ಲ ಅಂತ ಹೊಸ ತಲೆಮಾರಿನವ್ರಿಗೆ ಕಾಣೋದು, ಹೊಸ ತಲೆಮಾರಿನವ್ರಿಗೆ ಬುದ್ಧಿ ಇಲ್ಲ ಅಂತ ಹಳೆಯ ತಲೆಮಾರಿನವ್ರಿಗೆ ಕಾಣೋದು. ಹಾಗಾಗಿ ಈ ಗ್ಯಾಪ್ ಪರಿಹಾರ ಆದದ್ದೇ ಇಲ್ಲ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ನೀವು ಏನು ಬೇಕಾದ್ರೂ ಮಾಡಿಕೊಳ್ಳಿ, ಹೊಸ ತಲೆಮಾರಿನವ್ರು ನಮ್ಮನ್ನು ನಮ್ಮಷ್ಟು ಬಿಟ್ಟುಬಿಡಿ. ಮನೆಯ ಬೀಗದ ಕೈ ಮಕ್ಕಳ ಕೈಯಲ್ಲಿ ಕೊಟ್ಟು ತಾವು ಕಾಡಿಗೆ ಹೋಗಿ ಚೆನ್ನಾಗಿ ಎಲೆ ಮನೆ ಕಟ್ಕೊಂಡು ಗಂಡ ಹೆಂಡತಿ ವಾಸ ಮಾಡ್ತಿದ್ರು. ವಾನಪ್ರಸ್ಥ ಇದು ಇಲ್ಲವೇ ಇಲ್ಲ, ಈಗ ಹೋಗಿಬಿಟ್ಟಿದೆ. ಆಮೇಲೆ ಸನ್ಯಾಸ. ಇದೇ 4 ಆಶ್ರಮಗಳು. ಸನ್ಯಾಸ ಅನ್ನೋದು ವಾನಪ್ರಸ್ಥ ಆದಮೇಲೆ ತಗೊಳ್ಬೇಕು ಅಂತೇನೂ ಇಲ್ಲ. ಇದು ಒಂದರ ನಂತರ ಒಂದು. ಬ್ರಹ್ಮಚರ್ಯ ಆದಮೇಲೆ ಗೃಹಸ್ಥ ಜೀವನ, ಗೃಹಸ್ಥ ಜೀವನ ಆದಮೇಲೆ ವಾನಪ್ರಸ್ಥ, ವಾನಪ್ರಸ್ಥ ಆದಮೇಲೆ ಸನ್ಯಾಸ ತಗೋಬೋದು, ಅಥವಾ ವಾನಪ್ರಸ್ಥಕ್ಕೆ ಹೋಗದೆ ಗೃಹಸ್ಥ ಜೀವನ ಆದ ಕೂಡಲೇ ಸನ್ಯಾಸ ತಗೋಬೋದು, ಅಥವಾ ಮದುವೆ ಮಾಡಿಕೊಳ್ಳದೆ ಬ್ರಹ್ಮಚರ್ಯದ ನಂತರವೂ ಸನ್ಯಾಸ ತಗೊಳ್ಬೋದು. ಸನ್ಯಾಸ ಅನ್ನೋದು ಅವನ ಮನಸ್ಥಿತಿಗೆ ಸಂಬಂಧಪಟ್ಟ ಒಂದು ಸ್ಥಿತಿ, ಅದಕ್ಕೂ ಏಜಿಗೂ ಸಂಬಂಧ ಇಲ್ಲ. ಆದ್ದರಿಂದ ಅವರು ಹೇಳಿದರು, ಬಾಲ್ಯಾದ್ವಾ ಗೃಹಾದ್ವಾ ವನಾದ್ವಾ ಪ್ರವ್ರಜೇತ್, ಯದಹರೇವ ಪ್ರವ್ರಜೇತ್, ಯದಹರೇವ ವಿರಜೇತ್ ಪ್ರವ್ರಜೇತ್ ತದಹರೇವ ಪ್ರವ್ರಜೇತ್ ಅಂತ. ಯಾವ ದಿನ ನಿನಗೆ ವೈರಾಗ್ಯ ಬಂತೋ ಆವತ್ತು, ಅದು ಯಾವಾಗ ಅಂದರೆ ಯಾವಾಗ ಬಂತೋ ಆವತ್ತು, ಅದಕ್ಕೇನು ವಿಧಿ ಇಲ್ಲ. ಅದಕ್ಕೆ ಬಾಲ್ಯಾದ್ವಾ ಚಿಕ್ಕ ವಯಸ್ಸಿನಲ್ಲೇ ವೈರಾಗ್ಯ ಬಂದರೆ ಚಿಕ್ಕ ವಯಸ್ಸಿನಲ್ಲೇ ಸನ್ಯಾಸ ತಗೋ. ಆದರೆ ಸನ್ಯಾಸ ಅನ್ನೋದು ಅದು ಬಲವಂತದ ಸನ್ಯಾಸ ಆಗಬಾರ್ದು. ಅವನಿಗೆ ಸಹಜವಾಗಿ ಬೇಡ ಅಂತ ಕಂಡಾಗ ಸನ್ಯಾಸ ತಗೋಬಹುದು. ಬಾಲ್ಯಾದ್ವಾ ಇಲ್ಲ, ಬಾಲ್ಯದಲ್ಲಿ ಇಲ್ಲಪ್ಪ ನನಗೆ ಮದುವೆ ಮಾಡ್ಕೋ, ಮದುವೆ ಆಗಬೇಕು ಅಂತ ಕಂಡು ಸನ್ಯಾಸ ತಗೊಂಡು ಪಚೀತಿ. ಅದರಿಂದ ಮದುವೆ ಮಾಡ್ಕೋ. ಆಮೇಲೆ ಗೃಹದ್ವಾ, ಮದುವೆಯಾಗಿ ಒಂದು 10 ವರ್ಷ ಆಯಿತು, ಇನ್ನು ಸಾಕಪ್ಪ, ಇನ್ನು ಸಂಸಾರ ಬೇಡ ಅಂತ ಕಂಡಿದ್ದು ಸನ್ಯಾಸ ತಗೋ. ಇಲ್ಲ ಆಮೇಲೂ ವೈರಾಗ್ಯ ಬರಲಿಲ್ಲ, ಹೆಂಡತಿಯನ್ನು ಕಟ್ಟಿಕೊಂಡು ಗಾಡಿಗೆ ಹೋಗ್ಕೊಡು, ಆಮೇಲೂ ವೈರಾಗ್ಯ ಬರಲಿಲ್ಲ, ಕಾಡಿನಲ್ಲಿ ವಾನಪ್ರಸ್ಥನಾಗಿ ಸಾಯು. ಸನ್ಯಾಸ ಅನ್ನೋದು ಕಂಪಲ್ಸರಿ ಅಲ್ಲ, ಇದು ಒಂದು ಕ್ರಮಬದ್ಧವಾಗಿದ್ದರೆ ಸನ್ಯಾಸ ಅನ್ನೋದು ಒಂದು ಮಾನಸಿಕ ಸ್ಥಿತಿ. ಅದು ಯಾರಿಗಿದೆ ಅವರು ಯಾವ ಏಜ್ನಲ್ಲೂ ಮಾಡ್ಬೋದು. ಇದು ಹೇಗೆ ಅಂದರೆ ಹೆಣ್ಮಕ್ಕಳಿಗೂ ಒಂದು ಸನ್ಯಾಸ ಇತ್ತು ನೋಡಿ. ಗಂಡ ಅವರಿಗೆ ಸಾಂಸಾರಿಕ ಜೀವನ ಆದ ಮೇಲೆ, ಗಂಡ ತೀರಿಕೊಂಡ ಮೇಲೆ ಅವರು ಸನ್ಯಾಸಿಗಳಾಗ ಬಯಸಿದರೆ ಅವರಿಗೆ ಕೇಶಮುಂಡನ ಮಾಡಿ ಬಿಳಿ ಬಟ್ಟೆ ಅಥವಾ ಕೆಂಪು ಬಟ್ಟೆ ಕೊಡ್ತೇವೆ. ಇದು ಎಲ್ಲ ವಿಧೇಯರು ಮಾಡೋದಲ್ಲ. ಒಬ್ಬ ಹೆಣ್ಣುಮಗಳು ಸನ್ಯಾಸಿನಿಯಾಗ ಬಯಸಿದರೆ ಗಂಡಸರಿಗೆ ಸನ್ಯಾಸಿಗಳಿಗೆ ಏನು ವೇಷವೋ ಅದೇ ವೇಷ. ಅದೀಗ ಇದರ ಅರ್ಥವೇ ಮರೆತು ಹೋಗಿದೆ. ಬಲವಂತವಾಗಿ ಹೆಣ್ಮಕ್ಕಳ ಹಿಂಸೆ ಕೊಟ್ಟು ಕೆಲವು ಕಡೆ ಬಹಳ, ಮತ್ತು ಅವರು ಎದುರು ಬರಲಿಕ್ಕಿಲ್ಲ ಯಾವ ಮಂಗಳ ಕಾರ್ಯಕ್ಕೂ. ಅವರು ಮಂಗಳ ಕಾರ್ಯಕ್ಕೆ ಎದುರು ಬರಬಾರ್ದಾದರೆ ಈ ಗಂಡಸರು ಸನ್ಯಾಸಿಗಳು ಬರಬಾರ್ದು, ಬಹಿಷ್ಕಾರ ಹಾಕಬೇಕು ಅವರಿಗೆ ಕೂಡ. ಒಬ್ಬ ಗಂಡಸು ಸನ್ಯಾಸಿಗೆ ಎಷ್ಟು ಸಮಾಜ ಗೌರವ ಕೊಡುತ್ತೋ ಅಷ್ಟೇ ಸನ್ಯಾಸ ಒಬ್ಬ ವಿಧವೆ ಸನ್ಯಾಸಿನಿಗೆ ಕೊಡಬೇಕು. ಆದರೆ ಎಲ್ಲ ವಿಧವೆಯರು ಸನ್ಯಾಸಿಗಳಾಗಬೇಕಿಲ್ಲ. ಯಾರು ವಿಧವೆ ನನಗೆ ಇನ್ನು ಈ ಜೀವನ ಬೇಡ, ಸನ್ಯಾಸಿನಿ ಆಗ್ತೇನೆ ಅಂತ ಬಯಸ್ತಾಳೆ, ಅವಳಿಗೆ ಸನ್ಯಾಸ, ಅದೇ ಸನ್ಯಾಸಿನಿ ವೇಷ. ಇದೆಲ್ಲ ತುಂಬ ಚೆನ್ನಾಗಿತ್ತು ಹಿಂದೆ. ಈಗ ಎಲ್ಲ ಅದರ ಅರ್ಥ ಕೊಡ್ಕೊಂಡು ವಿಕೃತವಾದ ಆಚರಣೆ ಉಳಿದಿದೆ ಅಷ್ಟೆ. ಇದೇ ಆಶ್ರಮಾಂಶ ಯಥಾಸಂಖ್ಯಂ, ಅದು ಅಸೃಜತ್ ಸಹ ವೃತ್ತಿಭಿಹಿ. ಆ ಆಶ್ರಮದ ವರ್ತನೆಗಳು, ನಡೆ ಹೇಗಿರಬೇಕು ಅದೆಲ್ಲವನ್ನು ಅವನು ಒಂದು ಮಾರ್ಗದರ್ಶನ ಮಾಡಿ ತೋರಿಸಿದಂತೆ. ಅದರಲ್ಲಿ ಮೊದಲನೇದು ಯಾವುದು? ಬ್ರಹ್ಮಚರ್ಯ. ಬ್ರಹ್ಮಚರ್ಯವೂ 4 ವಿಧ, ಗೃಹಸ್ಥ ಜೀವನವೂ 4 ವಿಧ, ವಾನಪ್ರಸ್ಥ ಜೀವನವೂ 4 ವಿಧ, ಸನ್ಯಾಸವೂ 4 ವಿಧ. ಅದನ್ನು ಮತ್ತೆ 4 ವಿಭ ಅಂತ. ಬ್ರಹ್ಮಚರ್ಯ 4: ಸಾವಿತ್ರಂ, ಪ್ರಾಜಾಪತ್ಯಂ, ಬ್ರಾಹ್ಮಂಚ ಅಥ ಬೃಹತ್ ತಥಾ. ಸಾವಿತ್ರ ಮೊದಲನೇದು ಬ್ರಹ್ಮಚರ್ಯ ಅಂದರೆ ಸಾವಿತ್ರ ಬ್ರಹ್ಮಚರ್ಯ ಅಂದರೆ ಹಿಂದೆ ಗಾಯತ್ರಿ ಉಪದೇಶ ಕೊಟ್ಟು 3 ದಿವಸ ಹುಡುಗನಿಗೆ ಉಪನಯನದ ಕಂಟಿನ್ಯೂಷನ್ ಇರುತ್ತೆ. 4ನೇ ದಿವಸ ಅವನ ದಂಡ ವಿಸರ್ಜನೆ ಮಾಡುವುದು. ದಂಡ ಕೊಟ್ಟಿರ್ತಲ್ಲ ಕೈಯಲ್ಲೊಂದು, ಆ ದಂಡ ವಿಸರ್ಜನೆ ಮಾಡೋದು 4ನೇ ದಿವಸ. ಆ 4 ದಿವಸ ಅವನಿಗೆ ಗಾಯತ್ರಿ ಅಭ್ಯಾಸ ಮಾಡುವ ಕಾಲ.
ಅದಕ್ಕೆ ಸಾವಿತ್ರ ಬ್ರಹ್ಮಚರ್ಯ ಅಂತ ಹೆಸರು. ಸಾವಿತ್ರಿಯಿಂದ ಗಾಯತ್ರಿಯಿಂದ ಬಹಳ ಮಂತ್ರ. ಆ ಗಾಯತ್ರಿ ಮಂತ್ರವನ್ನು ಉಪದೇಶ ತೆಗೆದುಕೊಂಡು ಮಾಡುವ ಅಭ್ಯಾಸ ಕಾಲದಲ್ಲಿ ಆಚರಿಸುವ ಬ್ರಹ್ಮಚರ್ಯ ಅದು ಸಾವಿತ್ರ ಬ್ರಹ್ಮಚರ್ಯ. ಇಲ್ಲಿ ಬ್ರಹ್ಮಚರ್ಯ ಅಂದರೆ ಇಂದ್ರಿಯ ನಿಗ್ರಹ ಅಲ್ವೇ ಇಲ್ಲ. ಯಾಕೆಂದರೆ ಅವನ ಇಂದ್ರಿಯ ನಿಗ್ರಹ, ಅವನು 8 ವರ್ಷದ ಏನು ಇಂದ್ರಿಯ ನಿಗ್ರಹ? ಅವನಿಗೆ ವೇದಾಧ್ಯಯನದ ದೀಕ್ಷೆ ಅಷ್ಟೇ ಅಲ್ಲಿ ಬ್ರಹ್ಮಚರ್ಯ ಅಂದರೆ. ಅದಕ್ಕೆ ನಾನು ಬ್ರಹ್ಮ ಅಂದರೆ ವೇದ, ಅದರ ಚರಣ, ವೇದದ ಅಧ್ಯಯನದಲ್ಲಿ ತೊಡಗಿಸಿಕೊಳ್ಳುವುದು. ಯಾಕೆಂದರೆ ಉಪನಯನ ಅನ್ನುವುದೇ ಅದು ದೀಕ್ಷಾಬಂಧ. ಯಾವುದರ ದೀಕ್ಷೆ ಅದು? ಇನ್ನು ಮೇಲೆ ನಾನು ಇಷ್ಟರವರೆಗೆ ನಾನು ಹುಡುಗಾಟದಲ್ಲಿದ್ದೆ, ಆಟ ಆಡೋದು, ಏನೋ ಓಡಾಟ, ಏನು ಮಾಡಿದ್ರು ಹುಡುಗಾಟ ಅಂತ ಹೇಳಿ. ಇನ್ನು ಹಾಗಲ್ಲ, ಈ ಹುಡುಗಾಟದಿಂದ ಸತ್ಯದ ಹುಡುಕಾಟಕ್ಕೆ ಶುರು ಮಾಡಬೇಕು. ಇನ್ನು ಹುಡುಕಾಟದ ಜೀವನ ಅಲ್ಲ. ಆ ಹುಡುಕಾಟ ಯಾವುದರಲ್ಲಿ? ವೇದದಲ್ಲಿ. ಅದಕ್ಕೆ ಇನ್ನು ಮೇಲೆ ನಾನು ವೇದಾಧ್ಯಯನ ಮಾಡುತ್ತೇನೆ ಅನ್ನುವ ಪ್ರತಿಜ್ಞೆಯೇ ಉಪನಯನ. ಅದೇ ಯಜ್ಞೋಪವೀತ ಅನ್ನೋದು ಹೇಗೆ ಹೆಣ್ಣುಮಕ್ಕಳಿಗೆ ಮಂಗಳಸೂತ್ರವೋ ಹಾಗೆ ಅದು ಮಂಗಳಸೂತ್ರ ಹೀಗೆ ಒಂದು ದಾರ ಕಟ್ಟಿಕೊಳ್ತಿದ್ರು ಹಿಂದೆ. ಆಮೇಲೆ ಸ್ಟೈಲು ಜಾಸ್ತಿಯಾಗಿ ಬಂಗಾರದ ಮಂಗಳಸೂತ್ರ ಬಂತು. ಪುಣ್ಯಕ್ಕೆ ಗಂಡಸರು ಬಂಗಾರದ ಯಜ್ಞೋಪವೀತ ಒಂದು ಮಾಡ್ತಾರೆ, ಅದು ಅಷ್ಟು ಮಟ್ಟಿಗೆ ವಾಸಿ. ಅದೇ ಇವರು ಇನ್ನೂ ನೂಲನ್ನೇ ಕಟ್ಟಿಕೊತಾ ಇದ್ದಾರೆ. ಇನ್ನು ಹೆಣ್ಮಕ್ಳು ಬಂಗಾರ ಬಂದು ಹೋಯಿತು. ಅದು ನಿಜವಾಗಿ ಬಂಗಾರದಲ್ಲಿ ಮಾಡುವಂಥದ್ದಲ್ಲ, ಅದು ದೀಕ್ಷಾ ಬಂಧ. ಅದು ಆಯಿತು ಬಿಡಿ. ಹಾಗಾಗಿ ಈ ದೀಕ್ಷಾ ಬಂಧ ಯಾವ ದೀಕ್ಷೆ? ಯಜ್ಞ ಉಪವೀತ. ಇನ್ನು ಮೇಲೆ ವೇದೋಕ್ತವಾದ ಯಜ್ಞಕರ್ಮಗಳನ್ನು ಅಧ್ಯಯನ ಮಾಡ್ತಾ ವೇದಾಧ್ಯಯನ ಮಾಡಿ ವೇದಜ್ಞನಾಗಿ ವಿದ್ವಾಂಸನಾಗಿ ಬೆಳೆಯುತ್ತೇನೆ. ಅವನತ್ರ ಒಂದು ಪ್ರತಿಜ್ಞೆ ಮಾಡಿಸಲಿಕ್ಕುಂಟು. ಅದರಲ್ಲಿ ಉಪನಿಷತ್ನಲ್ಲಿದೆ. ಅವನು ಹೇಳ್ತಾನೆ, ಅವನ ಅಪ್ಪ ಅವನು ಪ್ರತಿಜ್ಞೆ ಮಾಡ್ತಾನೆ. ಏನು? ಯಜ್ಞೋಹಂ 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 ವೇದೋಹಂ ವೇದೋಹಂ ವೇದೋಹಂ. ನಾನು ಯಜ್ಞ, ನಾನು ಯಜ್ಞ, ನಾನು ಯಜ್ಞ, ನಾನು ವೇದ, ನಾನು ವೇದ, ನಾನು ವೇದ. ಅಂದರೆ ಪಾಪ ಏನು ಅವನು ವೇದಕ್ಕವನಿಗೆ ಅಭೇದ ಬಂದು ಹೋಯ್ತಾ? ವೇದೋಹಂ ಅಂದರೆ ನಾನು ವೇದಾಧ್ಯಯನ ಮಾಡ್ತೇನೆ, ಯಜ್ಞೋಹಂ ಅಂದರೆ ವೇದೋಕ್ತ ಕರ್ಮ ಮಾಡ್ತೇನೆ ಅಂತ. ಅಷ್ಟಕ್ಕೆ ಹಿಂದಿನ ಕಾಲದಲ್ಲಿ ಯಜ್ಞೋಹಂ ವೇದೋಹಂ ಇದು ಭಾಷೆಯ ಕರ್ಮ. ಆ ಮಂತ್ರ ಅರ್ಥ ಆಗತ್ತೆ ಅಂತ ಎಲ್ರಿಗೂ ತಿಳ್ಕೊಂಡು ಇವರು ಅಹಮಸ್ಮಿ ಅಂದರು. ಯಾವುದೂ ಅರ್ಥ ಆಗಲಿಲ್ಲ ಇವರಿಗೆ. ಅಹಂ ಅನ್ನೋದೇ ಅರ್ಥ ಆಗಲಿಲ್ಲ. ಯಜ್ಞ ಪ್ರತಿಜ್ಞೆ ಮಾಡಿ ವೇದೋಕ್ತವಾದ ಕರ್ಮಗಳನ್ನು ಅಗ್ನಿಮುಖದಲ್ಲಿ ಮಾಡುತ್ತಾ, ಯಾಕಂದರೆ ವೇದಕಾಲದಲ್ಲಿ ಯಾವುದೇ ಕರ್ಮ ಮಾಡಬೇಕಾದ್ರೆ ಅಗ್ನಿಮುಖದಲ್ಲಿ ಮಾಡ್ತಿದ್ರು. ಅದನ್ನು ಮಾಡ್ತಾ ವೇದಾಧ್ಯಯನ ಮಾಡಿದ, ಗುರುಕುಲಕ್ಕೆ ಹೋದ. ಅದು ಬ್ರಾಹ್ಮ ಬ್ರಹ್ಮಚರ್ಯ ಅಂತ. ಸಾವಿತ್ರ ಆದಮೇಲೆ ಮೂರನೇದು ಬ್ರಾಹ್ಮಂ ಅಂದರೆ ವೇದಾಧ್ಯಯನ ಕಾಲದಲ್ಲಿ ಗುರುಕುಲದಲ್ಲಿ ಆಚರಿಸುವ ಬ್ರಹ್ಮಚರ್ಯ. ಅದು ವೇದಾಧ್ಯಯನ ಮುಗಿಸಿ ಮನೆಗೆ ಬಂದ, ಮದುವೆ ಆದ. ಆಮೇಲೆ ಪ್ರಜಾಪತ್ಯ ಬ್ರಹ್ಮಚರ್ಯ ಅಂದರು. ಮದುವೆ ಆದಮೇಲೂ ಬ್ರಹ್ಮಚರ್ಯ ಪಾಲಿಸಬೇಕು ಅಂತ. ಏನಪ್ಪ ಅದು? ಮತ್ತು ಮದುವೆ ಆಗೋದು ಯಾಕೆ? ಮದುವೆ ಆದಮೇಲೂ ಬ್ರಹ್ಮಚರ್ಯ ಪಾಲಿಸುವುದಾದರೆ ಮದುವೆ ಆಗೋದು ಯಾಕೆ? ಅದು ಶಬ್ದದ ಅರ್ಥ ಕೇಳಿ. ಪ್ರಜಾಪತ್ಯ ಬ್ರಹ್ಮಚರ್ಯಂ ಏಕಭಾರಿ ಅರ್ಥಗಾಮಿತ ಅಂತ. ಬಹಳ ಹಿಂದಿನವರು ಮದುವೆ ಆದ ಮೇಲೂ ಬ್ರಹ್ಮಚರ್ಯ ಅಂದರೆ ತನ್ನ ಹೆಂಡತಿಯಲ್ಲಿ ಮಾತ್ರ ಅವನ ಕಾಮನೆಯನ್ನು ಪೂರೈಸುವುದಕ್ಕೆ ಪ್ರಜಾಪತ್ಯ ಬ್ರಹ್ಮಚರ್ಯ. ಊರೆಲ್ಲ ಮೇಯಬಾರ್ದು ಅಷ್ಟೇ. ಊರೆಲ್ಲ ಮೇಯುವನಿಗೆ ಬ್ರಹ್ಮಚರ್ಯ ಇಲ್ಲ. ತನ್ನ ಹೆಂಡತಿಯ ಜೊತೆಗೆ ಮಾತ್ರ ಸೆಕ್ಸನ್ನು ಆಚರಿಸುವವನು ಅವನನ್ನು ಅವನು ಬ್ರಹ್ಮಚಾರಿ ಆಯಿತು. ಆಮೇಲೆ ಕೆಲವರು ಉಪನಯನ ದೀಕ್ಷೆ ಆದಂದಿನಿಂದ ನಾವು ಈಗ ನಾರದರು ಸನಕ ಸನಂದಗಳಿದ್ದರಲ್ಲ, ಇಡೀ ಜೀವಮಾನ ಪೂರ್ತಿ ಬ್ರಹ್ಮಚರ್ಯದಲ್ಲೇ ಇದ್ದವರು. ಅವರು ಮದುವೆ ಯೋಚನೆಯೇ ಮಾಡಲಿಲ್ಲ. ನಮ್ಮಲ್ಲಿ ಇತ್ತೀಚೆಗೆ ರಾಮಕೃಷ್ಣ ಪರಮಹಂಸರು ಅವರು ಮದುವೆ ಆದರೂ ಬ್ರಹ್ಮಚರ್ಯದಲ್ಲೇ ಇದ್ದರು. ಅವ್ರ ಹೆಂಡತಿ ಹತ್ರ ಹೇಳಿಯೇ ಮದುವೆ ಆದರು. ನಾವು ಗಂಡ ಹೆಂಡತಿಯಾಗಿ ಇರಬಹುದು, ಆದರೆ ನಾವು ಸೆಕ್ಸನ್ನು ಎಂದೂ ಕೂಡ ಬಳಸಬಾರದು ಜೀವನದಲ್ಲಿ ಅಂತ ಇಬ್ಬರು ಒಪ್ಪಿಕೊಂಡು ಬ್ರಹ್ಮಚರ್ಯ ಪಾಲಿಸಿದರು. ವಿವೇಕಾನಂದರು ಇದೆಲ್ಲ ಇಡೀ ಜೀವಮಾನ ಬ್ರಹ್ಮಚರ್ಯದಲ್ಲಿರುವುದು. ಅದಕ್ಕೆ ಬೃಹತ್ ಅಂತ ಹೆಸರು. ಮಹಾ ದೊಡ್ಡ ಬ್ರಹ್ಮಚರ್ಯ ಬೃಹತ್. ಆ 4, ಒಂದು ಪ್ರಜಾಪತ್ಯ ಬ್ರಹ್ಮಚರ್ಯ, ಒಂದು ಸಾವಿತ್ರ ಬ್ರಹ್ಮಚರ್ಯ, ಒಂದು ಬ್ರಾಹ್ಮ ಬ್ರಹ್ಮಚರ್ಯ, ಮತ್ತೊಂದು ಬೃಹತ್ ಬ್ರಹ್ಮಚರ್ಯ. ಅಂದರೆ ಯಾವ ಜೀವ ಬದುಕಿದಷ್ಟು ದಿವಸವೂ ಬ್ರಹ್ಮಚಾರಿಯಾಗಿ ಬದುಕೋದು. ಇದು ಎಲ್ಲವೂ ಕೂಡ ಯಾವ ಕಂಪಲ್ಷನೂ ಇಲ್ಲ ಇದರಲ್ಲಿ. ಯಾರಿಗೆ ಯಾವುದು ಇಷ್ಟವೋ ಬ್ರಹ್ಮಚರ್ಯದ ಮಟ್ಟಿಗೆ, ಸನ್ಯಾಸದ ಹಾಗೆ ಬ್ರಹ್ಮಚರ್ಯದ ಮಟ್ಟಿಗೆ ಯಾವ ಶಾಸ್ತ್ರವೂ ಒತ್ತಡ ಹಾಕುವುದಿಲ್ಲ. ಆದರೆ ನಿನಗೆ ಬ್ರಹ್ಮಚರ್ಯ ಇಷ್ಟವಾದರೆ ಪಾಲಿಸು,
ಅದನ್ನು ಯಾವಾಗ ನಿನಗೆ ಇಡೀ ಜೀವಮಾನ ಬ್ರಹ್ಮಚರ್ಯ ಪಾಲಿಸಬೇಕು ಅಂದ್ಕೊಂಡ್ರೆ ಅದು ಪಾಲಿಸ್ಬೋದು. ಇಲ್ಲ ನಿನಗೆ ಮದುವೆ ಆಗ್ಬೋದು ಕಂಡ್ರೆ ಸಾಂಸಾರಿಕ ಭೋಗ ವಿರಕ್ತಸ್ಯ ಅಂದರು. ಮದುವೆಯಾಗಿ ಸಾಂಸಾರಿಕ ಸುಖ ಅಂದರೆ ಏನು ಅಂತ ಅನುಭವಿಸಿದ ಮೇಲೆ ಅದರ ಲಿಮಿಟೇಷನ್ ಗೊತ್ತಾಗುತ್ತೆ. ಇಷ್ಟೇನಾ, ಬಿಡ್ಬಿಡು. ಹಾಗೆ ಬ್ರಹ್ಮಚರ್ಯ ಪಾಲನೆಗೆ ಅವನ ಮನಸ್ಸು ಪಕ್ವತೆಯನ್ನು ಹೊಂದಿಕೊಂಡು ಎಷ್ಟು ಕಾಲವೂ ಬ್ರಹ್ಮಚರ್ಯ ಪಾಲನೆ ಮಾಡ್ಬೋದು, ಅಥವಾ ಜೀವಮಾನ ಇಡೀ ವಾನಪ್ರಸ್ಥಲ್ಲೂ ಬ್ರಹ್ಮಚಾರಿ ಆಗದೇ ಇರ್ಬೋದು. ಬ್ರಹ್ಮಚರ್ಯ 4 ಮುಖ ಆಯಿತು. ಇನ್ನು ಗೃಹಸ್ಥರ ಜೀವನವು 4 ಮುಖ ಅಂತ ಹೇಳ್ತಾರೆ. ವಾರ್ತಾ ಸಂಚಯ ಶಾಲೀನ ಅವನು ಶಿಲೋಂಚ ಇತಿ ವೈಗೃಹೆ. ವಾರ್ತಾ ಅಸಂಚಯ ಶಾಲೀನ ಶಿಲೋಂಚ ಇತಿ ವೈಗೃಹೆ. ಮನೆಯಲ್ಲಿ ಗೃಹಸ್ಥ ಜೀವನ ಮಾಡುವವರಲ್ಲಿ ಇದು ಬಹಳ ಹಿಂದೆ. ಆಮೇಲೆ ಇದನ್ನು ವಾರ್ತಾ ಅನ್ನೋ ಶಬ್ದಕ್ಕೆ ಬೇರೆ ಅರ್ಥ ಬಂತು. ಬಹಳ ಹಿಂದೆ ವಾರ್ತಾ ಅಂದರೆ ಯಾಯಾವರಂ ವಾರ್ತಾ ಅಂತ. ಅಂದರೆ ನೀವು ವೇದ ಮಂತ್ರಗಳನ್ನು ಹೇಳಿಕೊಂಡು ಮನೆಗೆ ಸಂಚರಿಸಿ ಅವರು ಕೊಟ್ಟ ಭಿಕ್ಷೆಯನ್ನು ತಗೊಂಡು ಜೀವನ ಮಾಡುವುದು. ಗೃಹಸ್ಥರು ಕೂಡ ಹೀಗೆ ಮಾಡುವುದಕ್ಕೆ ಹಿಂದೆ. ಇದಕ್ಕೆ ಯಾಯಾವರ ಅಂತ ಈಗಲೂ ಆ ಶಬ್ದ ಇದೆ. ಹಾಗೆ ಮನೆಗಳಲ್ಲಿ ಭಿಕ್ಷೆ ಸ್ವೀಕರಿಸಿ ಹೆಂಡತಿ ಮಕ್ಕಳನ್ನು ಸಾಕೋದು. ಪುರಂದರದಾಸರು ಹಾಗೆ ಮಾಡಿದರು. ಮೊದಲು ಕೋಟ್ಯಾಧೀಶರಾಗಿದ್ದರು, ಆಮೇಲೆ ಮನೆಯಲ್ಲಿ ಭಿಕ್ಷೆ ಸಂಗ್ರಹ ಮಾಡಿ ಬದುಕಿದ್ರು. ಅದು ಯಾಯಾವರ. ಅದಕ್ಕೆ ಹಿಂದೆ ಶಾಸ್ತ್ರದಲ್ಲಿ ಅನುಮತಿ ಇತ್ತು. ಆಮೇಲೆ ಅದನ್ನು ವಿಡ್ರಾ ಮಾಡಿ ಆ ವಾರ್ತಾ ಅನ್ನೋದಕ್ಕೆ ಬೇರೆ ಅರ್ಥ ಮಾಡಿ. ವಾರ್ತಾ ಅಂದರೆ ಏನಾದರೂ ಒಂದು ವೃತ್ತಿ ಹಿಡಿದು ಬದುಕೋದು ಅಂತ. ವೃತ್ತಿ ಅಂದರೆ ಯಾವುದೋ ಒಂದು ತೋಟಗಾರಿಕೆನೋ ಕೃಷಿ ಮಾಡೋದು, ಇನ್ನೊಂದು ಏನೋ ಒಂದು ಮಾಡಿಕೊಂಡು ಆ ವೃತ್ತಿಯಿಂದ ಬಂದ ದುಡ್ಡಿನಲ್ಲಿ ಬದುಕೋದಕ್ಕೆ ವಾರ್ತಾ ಅಂತ. ಮೂಲತಃ ವಾರ್ತಾ ಅಂದರೆ ಭಿಕ್ಷಾಟನೆ. ಆಮೇಲೆ ದುಡ್ಡು ಸಂಪಾದನೆ ಮಾಡಬಹುದು. 2ನೇ ಗಾರ್ಹಸ್ಥ್ಯ, ಅದು ಅಸಂಚಯ. ಅಂದರೆ ಇವತ್ತು ಗಳಿಸಿದ್ದನ್ನು ಇವತ್ತೇ ಖಾಲಿ ಮಾಡಬೇಕು, ನಾಳೆಗೆ ಇಡಲಿಕ್ಕಿಲ್ಲ. ಇದು 2ನೇ ಥರದ ಗಾರ್ಹಸ್ಥ್ಯ. ಆಮೇಲೆ 3ನೇದ್ದು ಶಾಲೀನ, ಅಂದರೆ 1 ವರ್ಷಕ್ಕೆ ಬೇಕಾಗುವಷ್ಟು ನೀವು ಸಂಗ್ರಹ ಮಾಡಿ ಬದುಕಬಹುದು, ಅದು ಶಾಲೀನ. ಒಂದಕ್ಕಿಂತ ಒಂದು ಹೆಚ್ಚು ಸುಕರ. ಮೊದಲನೇದರಲ್ಲಿ ಭಿಕ್ಷೆ ಎಷ್ಟು ಬಂತೋ ಅಷ್ಟರಲ್ಲೇ. 2ನೇದು 1 ದಿವಸ ಸಿಕ್ಕಿದ್ದನ್ನು ಅಷ್ಟನ್ನು ಭೋಗಿಸಿ ನಾಳೆಗೆ ಆಗಬಹುದು ಅಂತ ತೆಗೆದಿಡಬಾರದು, ಅದು ಅಸಂಚಯ. ಇದನ್ನು ಕೆಲವರು ಸಂಚಯ ಅಂತ ಇಟ್ಕೊಂಡು ಸಂಗ್ರಹ ಮಾಡೋದು ಅಂತ ಅರ್ಥ ಮಾಡ್ತಾರೆ, ಅದು ಶಾಲೀನ. ಶಾಲೀನ ಅಂದರೆ ಮನೆಯಲ್ಲಿ ಇಟ್ಟುಕೊಂಡು ಸ್ಟಾಕ್ ಮಾಡಿಕೊಂಡು 1 ವರ್ಷಕ್ಕೆ ಬೇಕಾಗುವಷ್ಟು ಆಹಾರವನ್ನು ಸಂಗ್ರಹಿಸಿ ಗೃಹಸ್ಥ ಜೀವನ ನಡೆಸುವುದು, ಅದು ಶಾಲೀನ. ತುಂಬ ಕಷ್ಟದ್ದು ಒಂದಿದೆ, ಶಿಲೋಂಚ ಅಂತ. ಶಿಲೋಂಚ ಅಂದರೆ ಅವನು ವೃತ್ತಿ ಮಾಡಿ ದುಡ್ಡು ಗಳಿಸುವ ಹಾಗಿಲ್ಲ, ಭಿಕ್ಷಾಟನೆ ಮಾಡುವ ಹಾಗಿಲ್ಲ, ಅದು ಸಂಗ್ರಹ ಮಾಡುವಾಗೂ ಇಲ್ಲ, ಏನೂ ಮಾಡುವಾಗಿಲ್ಲ. ಕಾಡಿನಲ್ಲಿ ಅಥವಾ ಬೆಳೆ ನಡೀತಕ್ಕಂಥ ಗದ್ದೆಗಳಲ್ಲಿ ಕಟಾವು ಮಾಡ್ತಾರೆ. ಕಟಾವು ಮಾಡಿದಾಗ ಈ ನೀವು ಧಾನ್ಯ ಕಟಾವು ಮಾಡಿದರೆ ಅಲ್ಲಿ ಕೆಳಗೆ ಬಿದ್ದಿರುತ್ತೆ ಧಾನ್ಯಗಳು. ಆ ಬಿದ್ದ ಧಾನ್ಯವನ್ನು ಹೆಕ್ಕಿ ತರಬೇಕು, ಯಾರ ಹತ್ರ ಕೇಳಿ ತಗೊಳ್ಳುವ ಹಾಗಿಲ್ಲ. ಶಿಲೋಂಚ ಅಂದದು. ಕಟಾವು ಮಾಡಿದಾಗ ತುಂಬ ಭತ್ತ ಬಿದ್ದಿರುತ್ತೆ, ನೀವು ಭತ್ತ ಕಟಾವು ಮಾಡಿದರೆ ಗದ್ದೆಯಲ್ಲಿ ತುಂಬ ಅದನ್ನು ಎಲ್ಲ ಹೆಕ್ಕಿ ತರಬೇಕು. ಆಮೇಲೆ ಕಾಡಿಗೆ ಹೋಗಬೇಕು. ಕಾಡಿನಲ್ಲಿ ಪಕ್ಷಿಗಳೂ ತಿಂದು ಕೆಳಗೆ ಬಿದ್ದ ಹಣ್ಣುಗಳನ್ನು ಹೆಕ್ಕಿ ತರಬೇಕು. ಅಂದರೆ ಯಾರಿಗೂ ಇನ್ನೊಬ್ಬರಿಗೆ ಸಿಗಬಹುದಾಗಿದ್ದದ್ದನ್ನು ನಾವು ತಗೊಳ್ಳುವ ಹಾಗಿಲ್ಲ, ಅದನ್ನು ಪಕ್ಷಿಗಳೂ ತಿಂದು ಬಿಟ್ಟದ್ದು. ಅದನ್ನು ಮನೆಯಲ್ಲಿ ತಂದಿಟ್ಟುಕೊಂಡು ಆಹಾರವಾಗಿ ಸೇವಿಸುವುದು, ಇದಕ್ಕೆ ಶಿಲೋಂಚ ವೃತ್ತಿ ಅಂತ ಹೇಳ್ತಿದ್ರು. ಇದು 4 ವಿಧವಾದ ಗೃಹಸ್ಥ ಜೀವನ. ಯೋಚನೆ ಮಾಡಿ, ಹಿಂದಿನ ಕಾಲದಲ್ಲಿ ಯಾರೂ ಈ ವೇದ ಓದಿ ಬದುಕುವವರಿಗೆ ಯಾರಿಗೂ ಸುಖ ಜೀವನ ಕೊಟ್ಟಿಲ್ಲ ಪ್ರಾಚ್ಯ. ಗೃಹಸ್ಥ ಜೀವನವು ಇಷ್ಟು ಕಷ್ಟ. ಬ್ರಹ್ಮಚರ್ಯ ಜೀವನ ಹೇಗೂ ಆಯ್ತಲ್ಲ, ಅದು ಗುರುಕುಲದಲ್ಲಿ ವಾಸ, ಗುರುಗಳು ಹೇಳಿದಷ್ಟು ಅವನು ಭಿಕ್ಷಾಟನೆ ಮಾಡಿ ಬದುಕಬೇಕು. ಅವರು ಕೂಡ ವಾರಾನ್ನ ಅಂತ ಈ ಹಿಂದೆ ನಮ್ಮ ದೇಶದಲ್ಲಿ ಇತ್ತದ್ದು, ಈ ಒಂದು 50 ವರ್ಷ 60 ವರ್ಷ ಕೆಳಗೆ ಗೃಹಸ್ಥ ಜೀವನ ಹೀಗೆ. ಆಮೇಲೆ ಅಂದರೆ ಯಾವುದೇ ವೇದಾಧ್ಯಯನ ಮಾಡಿಕೊಂಡು ಅನುಷ್ಠಾನ ಮಾಡತಕ್ಕ ಮನುಷ್ಯನಿಗೆ ಸುಖ ಜೀವನಕ್ಕೆ ಅವಕಾಶ ಇಲ್ಲ, ಅದು ಕ್ಲಿಷ್ಟ ಜೀವನ. ಅದು ಹೇಳ್ತಾರೆ, ಬ್ರಾಹ್ಮಣಸ್ಯ ಚ ದೇಹೋಯಂ ಕ್ಷುದ್ರ ಕಾಮಾಯ ನೇಷ್ಯತೆ ಅಂತ ಭಾಗವತ. ನೀವು ಸುಖ ಪಡುವುದಕ್ಕೋಸ್ಕರ ಬಯಸಿದರೆ ಬ್ರಾಹ್ಮಣರಾಗಬೇಡಿ. ಬ್ರಾಹ್ಮಣರ ಧರ್ಮ ಏನು ಅಂದರೆ ಕೃಚ್ಛ್ರಾಯ ತಪಸ್ಸೇ,
ಇಡೀ ಜೀವನದಲ್ಲಿ ತಪಸ್ಸು ಮಾಡಿ ಸತ್ಯವನ್ನು ಕಂಡುಕೊಳ್ಳುವ ಕಷ್ಟ ಜೀವನ ನಿಮಗೆ ಬೇಕಾದರೆ ನೀವು ಬ್ರಾಹ್ಮಣರಾಗಿ, ಇಲ್ಲದೇ ಇದ್ದರೆ ನಿಮಗೆ ಸುಖ ಜೀವನ ಬೇಕು ಅಂದರೆ ಖಂಡಿತ ಬ್ರಾಹ್ಮಣರಾಗಬೇಡಿ. ಅಂದರೆ ಬ್ರಾಹ್ಮಣ ಅನ್ನೋದು, ಬ್ರಾಹ್ಮಣ್ಯ ಅನ್ನೋದು ಏನೋ ಒಂದು ಬಹಳ ಮಜಾ ಮಾಡುವಂಥ ಜೀವನ. ಎಲ್ಲ ಬ್ರಾಹ್ಮಣರಿಗೆ ಒಳ್ಳೆ ಪ್ರಿವಿಲೇಜ್ ಇತ್ತು, ನಮ್ಮನ್ನೆಲ್ಲ ದೂರ ಮಾಡಿ ಹಾಳು ಮಾಡಿದರು ಬ್ರಾಹ್ಮಣರು ಅಂತ ಹೇಳೋರಿಗೆ ಹಿಂದೆ ಬ್ರಾಹ್ಮಣರ ಬದುಕು ಹೇಗಿತ್ತು ಅನ್ನೋದೇ ಗೊತ್ತಿಲ್ಲ. ಬರೇ ತಪಸ್ಸು, ಆರಾಧನೆ, ಅಧ್ಯಯನ, ವೇದಾಧ್ಯಯನ, ಅದಕ್ಕೋಸ್ಕರ ಭಿಕ್ಷಾಟನೆ ಮಾಡಿ ಗೊತ್ತಿದೆ. ಆಯಿತು, ಕಾಡಿಗೆ ಹೋದರು. ಕಾಡಿಗೆ ಹೋದ್ಮೇಲೆ ವಾನಪ್ರಸ್ಥವು 4 ವಿಧ: ವೈಖಾನಸಾಹ, ವಾಲಖಿಲ್ಯಾಹ, ಉದುಂಬರಾಹ, ಫೇನಪಾಹ ವನೆ. 4 ಥರದ ಕಾಡಿನಲ್ಲಿ ವಾಸ ಮಾಡೋರಿಗೆ 4 ವಿಧಗಳು. ಒಂದು ವೈಖಾನಸರು ಅಂತ. ವೈಖಾನಸರು ಅಂದರೆ ವೈಖಾನಸಾಹ ಮೂಲಭಕ್ಷಾಹ, ಬರೇ ಗಡ್ಡೆಗೆಣಸು ತಿಂದು, ಮರದ ಹಣ್ಣು ತಿನ್ನಲಿಕ್ಕಿಲ್ಲ, ಬರೇ ಗಡ್ಡೆಗೆಣಸು ತಿಂದು ಬದುಕುವ ದೀಕ್ಷೆ ತೊಟ್ಟವರು. ಎಲ್ಲ ಇಡೀ ವೇದಾಧ್ಯಯನ ಮಾಡಿಕೊಂಡು ತಪಸ್ಸು ಮಾಡತಕ್ಕ ಬದುಕು. ಇದು ಅತ್ಯಂತ ಕ್ಲಿಷ್ಟವಾದ ಬದುಕು, ಇದು ಮಜಾ ಮಾಡಲಿಕ್ಕಿಲ್ಲ ಇದರಲ್ಲಿ. ವೈಖಾನಸಾಹ ಮೂಲಭಕ್ಷಾಹ, ಮೂಲ ಅಂದರೆ ಗಡ್ಡೆಗೆಣಸು. ಆಮೇಲೆ ವಾಲಖಿಲ್ಯರಿದ್ದಾರೆ. ವಾಲಖಿಲ್ಯರು ಅಂದರೆ ಉದುಂಬರರಿದ್ದಾರೆ. ಅವರೇನು ಅಂದರೆ ಫಲಭಕ್ಷಾಹ ಉದುಂಬರಾಹ, ಉದುಂಬರರು ಹಣ್ಣು ತಿನ್ನಬಹುದು. ಉದುಂಬರರು ಹಣ್ಣು ತಿಂತಾರೆ, ವೈಖಾನಸರು ಗಡ್ಡೆಗೆಣಸು ತಿಂತಾರೆ. ವಾಲಖಿಲ್ಯಾಹ ಸರ್ವಭಕ್ಷಾಹ, ಅವರು ಯಾವ ರಿಸ್ಟ್ರಿಕ್ಷನೂ ಇಲ್ಲ, ಕಾಡಿನಲ್ಲಿ ಸಿಗುವ ಯಾವ ಹಣ್ಣು ಹಂಪಲು ಏನೂ ತಿನ್ನಬಹುದು. ಬಹಳ ಕಷ್ಟದ ಜೀವನ ನಡೆಸೋರು ಕೆಲವರು ಇದ್ದರು. ಅವ್ರು ಏನು ಮಾಡ್ತಿದ್ರು ಅಂದರೆ ಫೇನಪಾಹ, ಕಾಡಿನಲ್ಲಿ ದನಗಳು, ಗುರುಕುಲದಲ್ಲಿ ಬೇಕಾದಷ್ಟು ದನಗಳಿರ್ತಿದ್ದವು. ಆ ಹಸು ಮನೆಯಲ್ಲಿ ವಾನಪ್ರಸ್ಥ ಜೀವನ ಮಾಡುವವರು ಹಸು ಸಾಕ್ಬೋದಿತ್ತು. ಆದರೆ ಅವರು ಹಾಲು ಕುಡಿಯುವ ಹಾಗಿಲ್ಲ, ಮೊಸರು ತಿನ್ನುವ ಹಾಗಿಲ್ಲ, ಏನಿಲ್ಲ. ಬರೇ ಕರುವಿನ ಬಾಯಿಯಲ್ಲಿ ಬಂದ ಹಾಲಿನ ನೊರೆಯನ್ನು ತಿಂದು ಬದುಕಬೇಕು. ಇದು ಫೇನಪರು ಅಂತ. ಅಂದರೆ ಎಷ್ಟು ಕಷ್ಟಪಟ್ಟಿದ್ರು ಹಿಂದವರೆಲ್ಲ ಬದುಕಿನಲ್ಲಿ. ಬರೀ ತಪಸ್ಸು, ಸತ್ಯವನ್ನು ಕಾಣಬೇಕು ಅನ್ನೋದಕ್ಕೋಸ್ಕರ ಸಿಕ್ಕಾಪಟ್ಟೆ ಕಷ್ಟಪಡ್ತಿದ್ರು. ಇದು ವತ್ಸಫೇನ, ವತ್ಸ ಅಂದರೆ ಕರು. ಆ ಕರು ದನದ ಕೆಚ್ಚಲಿಗೆ ಬಾಯಿ ಹಾಕಿ ಅದು ಹಾಲು ಎಳೀತದೆ. ಆ ಎಳೀತಾ ಅವ್ರ ಬಾಯಿಯಲ್ಲಿ ಬುರುಗು ಬರುತ್ತೆ. ಫೇನ ಅಂದರೆ ಆ ನೊರೆ ಬರುತ್ತಲ್ಲ, ಅದನ್ನು ತೆಗೆದು ತಿಂತಿದ್ರು ಅಷ್ಟೇ, ಬೇರೆ ಏನೂ ತಿಂತಿರಲಿಲ್ಲ. ಅಂಥವರು ಫೇನಪರು ಅಂತ. ಈಗ ಫೇನಪರು ಇಲ್ಲ ಅಲ್ಲಷ್ಟೇ ಅಲ್ಲ, ಫೇನಪರು ಅಂತ ಹೇಳಲಿಕ್ಕೂ ಬರೋದಿಲ್ಲ. ಈಗ ಫೇನಪರು ಅಂತಾರೆ. FA ಮರ್ತೋಗಿದೆ, ಉಚ್ಚಾರ ಮಾಡಲಿಕ್ಕೆ ಬರೋದಿಲ್ಲ ಹುಡುಗರಿಗೆ. FANE ಫೇನ, FENE ಅಷ್ಟೇ, ಫೇನ. ಅದು ಯಾವ ಭಾಷೆ ನನಗೆ ಗೊತ್ತಿಲ್ಲ, ಎಲ್ಲ ಫೇನ ಅಂತಾರೆ. ವಸ್ತುತಃ ಹಾಗೊಂದು ಶಬ್ದವೇ ಇಲ್ಲ ನಮ್ಮ ದೇಶದಲ್ಲಿ ಇರುವುದು ಫೇನ ಅಂತ. ನಾವು ಇಂಗ್ಲೀಷ್ ಓದಿದ ಮೇಲೆ ನಮ್ಮ ಉಚ್ಚಾರಗಳೆಲ್ಲ ಕೆಟ್ಟು ಹೋಗಿದ್ದಾವೆ. ಅದು ಫೇನ ಆಗೋಯ್ತು. ನಾನು ಕೆಲವು ತಮಾಷೆ ಮಾಡೋದುಂಟು. ಯಾರು ಮನೆಯಲ್ಲಿ ಯಾರಿಗೂ ಜಡ್ಡು ಅಂತ ಹೇಳಿಬಿಟ್ರಿ, ಜಡ್ಡು ಅಂತ ಹೇಳ್ರಿ. ನೀವು ಇಂಗ್ಲೀಷ್ ಓದಿದವರಲ್ಲ, ಮನೆಯಲ್ಲಿ ಯಾರಿಗೂ ಜಡ್ಡು ಅಂತ ಹೇಳ್ಬೇಕು. ಆಗ ಇಂಗ್ಲೀಷ್ ಓದಿದವ್ರು ಗೊತ್ತಾಗುತ್ತೆ. ಜಡ್ಡು ಅಂತ ಹೇಳಿದ್ರೆ ಬರೀ ಜಡ್ಡು ಆಗುತ್ತೆ, ಹಾಗೆ ಹೇಳಿಬೇಡಿ. ನಮಗೆ ಉಚ್ಚಾರ ಮಾಡಲಿಕ್ಕೆ ಬರೋಲ್ಲ ರೀ, ನಮ್ಮ ಭಾಷೆಯನ್ನು ಉಚ್ಚಾರ ಮಾಡಲಿಕ್ಕೆ ಬರೋಲ್ಲ. ಇಷ್ಟು ಕೆಟ್ಟು ಹೋಗಿದೆ. ಅದು ಒಂದೆರಡಲ್ಲ, ಹೆಸರು ಬರೀತಾರಲ್ಲ, ಅದಕ್ಕೆ SRI ಶ್ರೀ. ಏನಾಗಂದರೆ ಅದು ಶಬ್ದ ಇರೋದು ಶ್ರೀ ಅಲ್ಲ. ಅಂದರೆ ಶ್ರೀ ಅಂತ ನಮ್ಗೆ ಗೊತ್ತೇ, ಯಾಕಂದ್ರೆ ನಾವು ಇಂಗ್ಲೀಷ್ನಲ್ಲಿ ಬರೆದು ಓದುವವರು. SRI ಶ್ರೀ, ಅದಕ್ಕಿಂತ ಸ್ತ್ರೀ ಅಂತ ಬರೆಯೋದು ಒಳ್ಳೆಯದು. STRI ಸ್ವಲ್ಪ ಅದು ಅರ್ಥ ಆದುಂಟು. ಈ ಸ್ತ್ರೀ ಅನ್ನೋದಕ್ಕೆ ಯಾವ ಅರ್ಥವೂ ಇಲ್ಲ, ನಾನ್ಸೆನ್ಸ್. ಹೀಗೆ ನಮ್ಮ ಭಾಷೆಯ ಶಬ್ದವನ್ನು ನಮಗೆ ಉಚ್ಚಾರ ಮಾಡಲಿಕ್ಕೆ ಬರೋಲ್ಲ, ಯಾಕೆಂದರೆ ನಾವು ಇಂಗ್ಲೀಷ್ ಓದ್ದವು. ಅದನ್ನು ಕೆಟ್ಟದಾಗಿ ಓದಿದರೆ ಸಂಸ್ಕೃತ ಅಂತ ಹೇಳಿದರೆ ಅದು ಸಂಸ್ಕೃತ. ಇಂಗ್ಲೀಷ್ ಸ್ಯಾನ್ಸ್ಕ್ರಿಟ್ ಅಂತ ಹೇಳಿಬಿಟ್ರೆ ಇಂಗ್ಲೀಷ್, ಅದು ಸಂಸ್ಕೃತ ಆಗಲ್ಲ. ಅದನ್ನು ಸಂಸ್ಕೃತ ಅಂತ ಸ್ವಚ್ಛ ಹೇಳಿಬಿಟ್ರೆ ಅವನು ಇಂಗ್ಲೀಷೇ ಬರೋಲ್ಲ. ಯಾಕೆ ಅವನು ಸಂಸ್ಕೃತ ಅಂತ ಸ್ಯಾನ್ಸ್ಕ್ರಿಟ್ ಅಂತ ಹೇಳಿ ಬರೋಲ್ಲ ಅವನಿಗೆ. ಯಾವುದೇ ಒಂದು ಶಬ್ದವನ್ನು ಅಬದ್ಧವಾಗಿ ಉಚ್ಚಾರ ಮಾಡಿದರೆ ದಟ್ ಬಿಕಮ್ಸ್ ಇಂಗ್ಲೀಷ್ ಅಷ್ಟೇ. ಹಾಗೆ ನಮಗೆ ಅದು ಸ್ಟೈಲ್ ಆಗಿಬಿಟ್ಟಿದೆ. ಅದು ತಮಾಷೆ ಏನು ಅಂದರೆ ಕರೆಕ್ಟ್ ಉಚ್ಚಾರ ಮಾಡಿ. ಈಗ ನೋಡಿ, ಇಲ್ಲಿ ಒಂದು ಶಬ್ದ ಇದೆ ಗಂಗೆಗೆ ನಮ್ಮ ಹೆಚ್ಚಿನ ಇಂಗ್ಲೀಷ್ ಓದಿದವರು ಗ್ಯಾಂಜಸ್ಸು ಅಂತ ಹೇಳ್ತಾರೆ. ಅದಕ್ಕೆ ಗ್ಯಾಂಜಸ್ಸು ಅಂತ ಉಚ್ಚಾರ ಅಲ್ಲ. ಅವರು ಆ ಕಡೆಯಿಂದ ಗ್ರೀಸ್ ದೇಶದಿಂದ ಇಲ್ಲಿಗೆ ಬಂದು ಇದು ಎಂಥದ್ದು ಅಂತ ಕೇಳಿದರು. ಅಲ್ಲಿ ಸ್ನಾನ ಮಾಡ್ತಾ ಇದ್ದಂಥ ಮಡಿವಂತ ಹತ್ರ ಅವ್ರು ಇದು ಗಂಗೆ ಅಂದರು. ಅದನ್ನು ಅವ್ರು ಗಂಗೆ, ಗ್ಯಾಂಜಸ್ ಅಂತ ಪ್ರೊನೌನ್ಸಿಯೇಷನ್ ಅಲ್ಲ ಅದರದ್ದು. ಅದರ GES ಗಂಗೆ ಅಷ್ಟೇ ಅದು ಉಚ್ಚಾರ.
ಅದು ಗಾಂಜಸ್ಸು ಅಂತ ನಮಗೆ ಉಚ್ಚಾರ ಮಾಡಲಿಕ್ಕೆ ಗೊತ್ತಿಲ್ಲದೆ ನಾವು ಮಾಡಿದ್ದು. ಹಾಗಾಗಿ ಈಗ ಒಂಥರ ಬೇರೆ ಥರ ಉಚ್ಚಾರ ಆಗಬೇಕಲ್ಲ. ಈ ನಮ್ಮ ಊರಿಗೆ ಧಾರವಾಡ ಅಂತ ಸ್ವಚ್ಛವಾಗಿ ಹೇಳಿಬಿಟ್ರೆ ಅದು ಅಸಹ್ಯ. ಕನ್ನಡ ಆಯಿತು, ಧಾರವಾಡ ಅಂತ ಹೇಳೋದು. ಅದು ಯಾವ ವಾರ ಗೊತ್ತಿಲ್ಲ, ಧಾರವಾಡ. ಆಮೇಲೆ ನೋಡಿ, ಚಿತ್ರದುರ್ಗ ಒಳ್ಳೆ ಇತಿಹಾಸ, ಅದಕ್ಕೆ ಚಿತ್ರದುರ್ಗ ಅಂದರೆ ಅದು ಕನ್ನಡ ಆಯ್ತು. ಮತ್ತು ಚಿಟಲ್ ಡ್ರಗ್, ಅದು ಒಳ್ಳೆಯದು ಅಲ್ಲ. ಹಾಗೆ ಇದ್ದದ್ದು ಸ್ಪೆಲ್ಲಿಂಗು ನಾನು ತಮಾಷೆ, CHITALDRUG. ಇದು ಒಂದು ಬ್ರಿಟಿಷರ ಕಾಲದಲ್ಲಿ ಆ ಸ್ಪೆಲ್ಲಿಂಗ್ ಇದ್ದದ್ದು ಅದಕ್ಕೆ. ಇಟ್ ಈಸ್ ಚಿಟಲ್ ಡ್ರಗ್, ಇಟ್ ಈಸ್ ನಾಟ್ ಚಿತ್ರದುರ್ಗ. ಈಗ ಏನೋ ಚೇಂಜ್ ಮಾಡಿದರು, ಅದು ಬೇರೆ ವಿಷಯ. ಹಾಗೆ ಇತ್ತು. ನಿಮಗೆ ಕುಮಟ ಅಂತ ಒಂದು ಊರುಂಟು ಉತ್ತರ ಕರ್ನಾಟಕದಲ್ಲಿ, ಕುಮಟ. ಈಗ ಕುಮಟ ಅಂತ ಹಾಕ್ತಾರೆ, KUM, ಆಮೇಲೆ MUT ಏನೇನೋ ಹಾಕ್ತಾರೆ. ಬ್ರಿಟಿಷರ ಕಾಲದಲ್ಲಿ ಅದಕ್ಕೇನು ಹೆಸರು ಗೊತ್ತುಂಟ? COOMPTA, ಕೂಂಪ್ಟ. ಅದು ಬ್ರಿಟಿಷರು ಹಾಕಿದ ಸ್ಪೆಲ್ಲಿಂಗ್. ಹಾಗೆ ಊರು ಹೊಡಿತಾ ಇದ್ದವು ನಮ್ಮ ಶಾಲೆಯ ಮಕ್ಕಳೆಲ್ಲ. ಕುಂದಾಪುರ ಉಂಟು ಮಂಗಳೂರಿಗೆ, ನಮ್ಮ ಉತ್ತರ ಕನ್ನಡ. ಅದಕ್ಕೆ ಅವರು COONDAPOOR, ಕೂಂದಪೂರ್. ಇದು ಇಂಗ್ಲೀಷರ ಉಚ್ಚಾರ. ಹಾಗೇ ಉಚ್ಚಾರ ಮಾಡ್ತೀವಿ, ಯಾಕಂದ್ರೆ ನಾವು ಬ್ರಿಟಿಷರ ಕಾಲಾಳುಗಳಲ್ವ, ಅವರ ಪಾದಸೇವಕರು. ಹಾಗೆ ಉಚ್ಚಾರ ಮಾಡಿದ್ರೆ ಒಂದು ಸ್ಟೈಲನ್ನು ಭ್ರಮೆ ಇತ್ತು ನಮ್ಮ ಜನರಿಗೆ. ಹಾಗೆ ಒಂದು ಶಬ್ದವನ್ನು ಉಚ್ಚಾರ ಮಾಡುವಾಗ ಕೂಡ ನಾವು ಇದು ಫೇನ ಉಚ್ಚಾರ ಮಾಡಿ ಬರುವುದಿಲ್ಲ. ನೀವು ಪರೀಕ್ಷೆ ಮಾಡಿ ನೋಡಿ, ನಿಮ್ಮ ಮನೇಲಿ ಹೋಗಿ ಹುಡುಗರದ್ದು ಹೇಳಿ, ಫೇನಪ್ಪ ಹೇಳು ಅಂತ. ಒಂದು 5 ನಿಮಿಷ ಆದರೂ ಬೇಕಾಗುತ್ತೆ ರಿಹರ್ಸಲ್. ಫೇನಪ್ಪ ಅಂತ ಹೇಳಬೇಕಾದ್ರೆ ನೀವು ಬಹಳ ಕಷ್ಟ. ನಾನು ನೋಡಿದ್ದೇನೆ ಪರೀಕ್ಷೆ ಮಾಡಿ. ಇನ್ನು ಮಹಾಪ್ರಾಣವೇ ಬರೋಲ್ಲ. ಖಾ ಹೇಳಿದ್ರೆ ಕಾಕ್ಕ ಗಗ್ಗ ಅಂತಾರೆ. ಹೈಸ್ಕೂಲಿಗೆ ಹೋಗೋ ಹುಡುಗರು ಅವ್ರಿಗೆ ಖಾ ಹೇಳಲಿಕ್ಕೆ ಬರೋದಿಲ್ಲ. ಏನು ಪ್ರಾರಬ್ಧ ಕಮ್ಮಿ, ಯಾಕೆಂದರೆ ಅವ್ರ ಮೇಷ್ಟ್ರಿಗೂ ಬರೋಲ್ಲ, ಅದು ಇವ್ರಿಗೆ ಬರೋಲ್ಲ. ಹೇಳಿಕೊಡೋರಿಗೆ ಬರಬೇಕಲ್ಲ, ಇವ್ರಿಗೆ ಬರಬೇಕಾದ್ರೆ ಮೇಷ್ಟ್ರಿಗೆ ಬರೋಲ್ಲ. ಅದು ಸಂಸ್ಕೃತದಲ್ಲಿ ಒಂದು ಜೋಕೆ ಇದೆ, ಭಾಳ ಅದ್ಭುತ. ಅದು ಸಂಸ್ಕೃತದಲ್ಲಿ ಇಂಥದ್ದೆಲ್ಲ ಭಾಳ ಅದ್ಭುತ. ಅಮರಕೋಶ ಪಾಠ. ಅವ್ರಿಗೆ ಮೇಷ್ಟ್ರಿಗೆ ಮಹಾಪ್ರಾಣ ಬರೋಲ್ಲ. ಅಲ್ಲಿ ದರ ದರಿತ್ರಿ ಧರಿಣಿ ಅಂತಂದರು. ಅದು ನಿಜವಾಗಿ ಧರ ಧರಿತ್ರಿ ಧರಿಣಿ ಅಂತ ಹೇಳಬೇಕು. ಅವ್ರಿಗೆ ಬರೋಲ್ಲವಪ್ಪ, ದರ ಧರಿತ್ರಿ ಧರಿಣಿ. ಈ ಹುಡುಗ ಹಾಗೆ ಹೇಳಿದ, ಅಲ್ಲೋ ದೊಡ್ಡ ದರ ಹೇಳೋದು. ಇವರು ದೊಡ್ಡ ದರ, ದೊಡ್ಡ ಧರಿತ್ರಿ, ದೊಡ್ಡ ಧರಿಣಿ ಇಂದ ಆಯ್ತಾ ಇಲ್ಲೋ ಕಥೆ. ಅಂದರೆ ಈ ಉಚ್ಚಾರ ಸಣ್ಣದಿರುವಾಗ ಮಕ್ಕಳಿಗೆ ಬಜೆ ಪೀನಾರಿ ನಾಲಿಗೆಗೆ ನಕ್ಕಿಸಿ ಸ್ವಚ್ಛ ಉಚ್ಚಾರ ಕಲಿಸ್ತಿದ್ರು. ಈಗ ಬಜೆ ಪೀನಾರಿ ಎಲ್ಲ ಅದು ಏನು ಅಂತಲೇ ಗೊತ್ತಿಲ್ಲ ನಮ್ಮ ಹೆಣ್ಮಕ್ಕಳಿಗೆ. ಬಜೆಯಿಂದ ಏನು ಪೀನಾರಿ, ಬಜೆ ಪೀನಾರಿಯನ್ನು ತೇದು ನಾಲಿಗೆಗೆ ನಕ್ಕಿಸ್ತಿದ್ರು. ಅವು 2 ವರ್ಷದಲ್ಲಿ ಕ್ಲೀನಾಗಿ ಮಾತಾಡ್ತವೆ, ಸ್ವಚ್ಛವಾಗಿ. ಆಮೇಲೆ ಕಲಿಸುವುದು ಶ್ಲೋಕ, ವಾಶ್ಚಾರ್ಯ ಧ್ವಜ ಧೃತೋಡ್ಡಧಿಪತಿ ಕುದ್ರಂತೆ ಜಾನಿರ್ ಗಣೇಟ್ ಗೋರಾಡ್ ಆರೂಢರ್ ಸರೋರೋಪತಿ ಗ್ರೈವೇಯ ಕಭ್ರಾಡರಂ. ಇದನ್ನು ಹೇಳಬೇಕು ತಪ್ಪಿಲ್ಲದೆ. ಅದೆಲ್ಲ ಮಕ್ಕಳಿಗೆ ನಾಲಿಗೆ ಶಾರ್ಪ್ ಆಗಲಿಕ್ಕೆ ಹೇಳಿಕೊಡ್ತಾ ಇದ್ದೀನಿ. ಇದೆಲ್ಲ ಈಗೇನು ನಾನು ಉಚ್ಚಾರ ಮಾಡಲಿಕ್ಕೆ ಬರದಿದ್ದರೂ ಅದೊಂದು ಸ್ಟೈಲು. ಎಲ್ಲಿ ತನಕ ಅಂದರೆ ಮಕ್ಕಳು ಮುದ್ದು ಮುದ್ದಾಗಿ ಮಾತಾಡಿದ್ರೆ ಪ್ರಾರಂಭ ಅವ್ರ ಅಮ್ಮಂದಿರು ಅಪ್ಪಂದಿರು ಮುದ್ದು ಮುದ್ದಾಗಿ ನನ್ನ ಮಗು ಹೀಗೆ ಮಾತಾಡುತ್ತೆ, ಇವರು ಪಟ್ಟೆ ಮಾತಾಡೋದು. ಅದೊಂದು ದೊಡ್ಡ ಭೂಷಣ ಅಂತ ತಿಳ್ಕೊಂಡಿದ್ದಾರೆ ಪೆದ್ದುಗಳು. ಮಗು ಮಾತಾಡೋದಾಗೆ ತಾವು ಮಾತಾಡೋದು. ಅದರ ಹಿಂದೆ ಉಚ್ಚಾರದ ಬಗ್ಗೆ ಬಹಳ ಎಚ್ಚರ ಬೇಕಿತ್ತು. ಫೇನಪಾಹ ಆಯಿತು. ಸನ್ಯಾಸವು 4 ವಿಧ. ಯಾವುದು? ನ್ಯಾಸೇ ಕುಟೀಚಕಃ ಪೂರ್ವಂ ಬಹುದಃ ಹಂಸ ನಿಷ್ಕ್ರಿಯವು. 4 ಥರದ ಸನ್ಯಾಸಿಗಳು. ಮೊದಲನೆಯವ ಕುಟೀಚಕ ಅಂತ. ಕುಟೀಚಕ ಅಂದರೆ ವಯಸ್ಸಾಗಿದೆ, ಅವನು ಎಲ್ಲೋ ಬೇರೆ ಕಡೆ ಹೋಗಿ ಗುಡಿಸಲು ಕಟ್ಟಿಕೊಂಡು ಇರಲಿಕ್ಕೆ ತ್ರಾಣ ಇಲ್ಲ, ಸ್ವತಂತ್ರವಾಗೆಲ್ಲೋ ಒಂದು ಕುಟೀರ ಕಟ್ಟಿಕೊಂಡು ಇರುವಂಥದ್ದು. ಅದಕ್ಕೆ ಮನೆಯಲ್ಲೇ ಮಕ್ಕಳ ಆಶ್ರಯದಲ್ಲೇ ಸನ್ಯಾಸ ಜೀವನ ನಡೆಸು. ಇದು ಕುಟೀಚಕ. ಮಕ್ಕಳೇ ಸಾಕುವುದು, ಆದರೆ ಸನ್ಯಾಸ ಜೀವನವನ್ನು ಅನುಷ್ಠಾನ ಮಾಡಿಕೊಂಡು ಮನೆಯಲ್ಲೇ ಮಕ್ಕಳ ಆರೈಕೆಯಲ್ಲಿ ಇರತಕ್ಕಂಥದ್ದು. ಅದಕ್ಕೆ ಕುಟೀಚಕ ಅಂತ ಹೆಸರು. ಅಂದರೆ ಕುಟಿ ಅಂದರೆ ಗುಡಿಸಲು, ಅಲ್ಲೇ ಇರುವವನು, ತನ್ನ ಮನೆ ಗುಡಿಸಲಲ್ಲೇ ಇರುವವನು. ಎರಡನೇದ್ದು ಬಹುದ, ಅವನು ಸ್ವಲ್ಪ ಗಟ್ಟಿಮುಟ್ಟಿದ್ದಾನೆ, ಹಾಗಾಗಿ 4 ಮನೆಯ ನೀರು ಕುಡಿಯುವ ಅಂತ. ಬಹುದ ಅಂದರೆ ಬೇರೆ ಬೇರೆ ಮನೆಗಳಲ್ಲಿ ವಾಸ ಮಾಡಿ 4 ಮನೆಯ ನೀರು ಕುಡಿಯುವ. ಈ ಸನ್ಯಾಸಿಗಳಾಗಿ 2 ಥರ ಮಾಡ್ತಾರೆ. 4 ಮನೆ ನೀರು ಕುಡಿತಾರೆ, 4 ಮನೆ ನೀರು ಕುಡಿಸ್ತಾರೆ. ಹಾಗೆ 4 ಮನೆಯ ನೀರು ಕುಡಿಸಿ ಜ್ಞಾನೋಪದೇಶ ಮಾಡಿ ಬದುಕೋನು ಬಹುದ. ಅಂದರೆ ಊರೂರಿಗೆ ಹೋಗಿ ಅಧ್ಯಾತ್ಮದ ಪ್ರಸಾರ ಮಾಡ್ತಾ ಅವನು ಎತ್ತರ ಸಾಯಂಗ್ರಹ ಎಲ್ಲಿ ಕತ್ತಲಾಯಿದ್ರೆ ಆ ಮನೆಯಲ್ಲಿ ಮಲ್ಕೊಂಡ. ಮರುದಿವಸ ಬೆಳಗ್ಗೆ ಹೊರಟ.
ಅವನು ಮತ್ತೊಂದು ಮನೆ ಊರಿಗೆ ಹೋದ, ಅಲ್ಲೊಂದು ಮನೆ ಇಳಿದ, ಆ ಬಾವಿ ನೀರು ಕುಡಿದ. ಅದಕ್ಕೆ ಬಹುದಾನ ಹಲವು ಬಾವಿಯ ನೀರು ಕುಡಿದು ಬದುಕುವ ಸನ್ಯಾಸಿ ಅಂತ ಹೆಸರು ಕೊಟ್ಟರು. ಅದರ ನಂತರ ಮೂರನೇದ್ದು ಹಂಸ, ನಾಲ್ಕನೇದ್ದು ನಿಷ್ಕ್ರಿಯ ಅಂದರೆ ಪರಮಹಂಸ. ಇದು ಎರಡು, ಹಂಸ ಮತ್ತು ಪರಮಹಂಸ. ಹಂಸ ಸನ್ಯಾಸಿಗಳು ತ್ರಿದಂಡಿಗಳು, ಅವರು 3 ಕೋಲು ಹಿಡ್ಕೊಳ್ತಾರೆ ಮತ್ತು ಜನಿವಾರ ಮತ್ತು ಜುಟ್ಟು ಕಟ್ಟು ಮಾಡೋದಿಲ್ಲ. ಅವರಿಗೆ ನೀವು ಶ್ರೀ ವೈಷ್ಣವರ ಸನ್ಯಾಸಿಗಳನ್ನು ನೋಡಿ, ಅವ್ರಿಗೆ ಜನಿವಾರ ಇರುತ್ತೆ, ಅವರಿಗೆ ಶಿಖಾನೂ ಇರುತ್ತೆ, ಕೈಯಲ್ಲಿ 3 ದಂಟೆ ಇರುತ್ತೆ. ತ್ರಿದಂಡಿ ಸನ್ಯಾಸಿಗಳು ಅಂತ, ಅವರು ಯಜ್ಞೋಪವೀತ ತೆಗೆದು ಬಿಸಾಡೋಲ್ಲ, ಅವರು ಹಂಸರು ಅಂತ. ಅವ್ರಿಗೆ ಏನಪ್ಪ 3 ಕೋಲು? 3 ಕೋಲು ಯಾವುದಕ್ಕೆ ಸಂಕೇತ ಗೊತ್ತಾ? ನಾನು ತ್ರಿಕರಣಗಳಲ್ಲಿಯೂ ಶುದ್ಧವಾಗಿ ಬದುಕುತ್ತೇನೆ ಅನ್ನೋ ಸಂಕೇತ. ದಂಡನೆ, ಕಾಯ ವಾಕು ಮನಸ್ಸು, ಅದನ್ನು ದಂಡನೆ ಮಾಡಿ ಸ್ವಚ್ಛಂದವಾದ ಜೀವನ ಮಾಡದೆ ಕಾಯದ ಮೂಲಕ ದಂಡನೆ, ವಾಕಿನ ಮೂಲಕ ದಂಡನೆ, ಮನಸ್ಸಿನ ಈ 3 ಇಂದ್ರಿಯಗಳ ಮೂಲಕ ಅದನ್ನು ದಂಡನೆ ಮಾಡಿ ದಮನ ಮಾಡಿ ಸತ್ಯದ ದಾರಿಯಲ್ಲಿ ಅವುಗಳನ್ನು ತೊಡಗಿಸ್ತೇನೆ ಅನ್ನುವ ಪ್ರತಿಜ್ಞೆಗೆ ಅದು 3 ಕೋಲು. ಅವನಿಗೆ ಆ ಪ್ರತಿಜ್ಞೆ ಮಾಡಿ ನೆನಪಾಗಬೇಕು ಅಂತ. ಆಮೇಲೆ ಮತ್ತೆಲ್ಲ ಸನ್ಯಾಸಿಗಳು ಹಾಗೆ, ಆದರೆ ಇದು 3 ದಂಡ ಇಟ್ಕೊಳ್ತಾನೆ, ಯಜ್ಞೋಪವೀತ ಇದೆ, ಶಿಖ ಮೊದಲೇ ಕ್ರಾಪ್ ಮಾಡದೇ ಇದ್ದರೆ ಇದೆ, ಅದು ಕ್ರಾಪ್ ಮಾಡಿದ್ದರೆ ಇಲ್ಲ, ಅಷ್ಟೇ ಹೇಳಿ ಬರೋದಿಲ್ಲ. ಅದ್ರ ಕಡೆಗೆ ಕೊನೆಯವರು ಪರಮಹಂಸರು, ಅವರು ಅಥರ್ವವೇದಿಗಳ ಹಾಗೆ, ಅವ್ರು ಜುಟ್ಟಿಡ್ಲಿಕ್ಕಿಲ್ಲ, ಪೂರ್ತಿ ತಲೆ ಬೋಳಿಸಬೇಕು. ಯಾಕೆಂದರೆ ಪೂರ್ತಿ ತಲೆ ಬೋಳಿಸುವುದು ವಿರಕ್ತಿಯ ಸಂಕೇತ. ಜುಟ್ಟು ಇಡೋದು ಉಂಟಲ್ಲ, ತಮಾಷೆ ಗೊತ್ತಾ? ಯಾಕೆ ಜುಟ್ಟು ಇಡ್ತಿದ್ರು ಅಂದರೆ ಅದು ಇಟ್ ವಾಸ್ ದ ದೆನ್ ಹೇರ್ ಸ್ಟೈಲ್. ಅದು ಇಟ್ಕೊಂಡು ಜುಟ್ಟು ಇಟ್ಕೊಂಡು ಅದಕ್ಕೆ ಹೂ ಮುಟ್ಕೊಳ್ತಿದ್ರು ಚಂದ ಅಂತ. ಅದು ಚಂದ ಮಾಡಬಾರ್ದು ಸನ್ಯಾಸಿಗಳು. ನೋಡಿ, ಹೆಂಗಸು ಹಾಗೆ ಸನ್ಯಾಸಿನಿ ಆದಾಗ ತಲೆ ಪೂರ್ತಿ ಬೋಳಿಸಿದ್ರು. ಸನ್ಯಾಸಿಗಳು ಕಡೆ ತಲೆ ಇರುವುದು, ತಲೆಯನ್ನು ಬೇರೆ ಬೇರೆ ರೀತಿಯಿಂದ ನಾವು ಅಲಂಕರಿಸಿಕೊಳ್ಳುವುದು, ಅದು ಸೌಂದರ್ಯ ಪ್ರಜ್ಞೆ. ಸನ್ಯಾಸಿಗಳು ತಲೆ ಪೂರ್ತಿ ಬೋಳಿಸಬೇಕು. ಅಥರ್ವವೇದಿಗಳ ಹಾಗೆ 4 ಜನರಲ್ಲಿ ಅಥರ್ವವೇದಿಗಳು ಹಾಗೆ ಮಾಡ್ತಿದ್ರು. ಅಥರ್ವವೇದಿಗಳಿಗೆ ಜುಟ್ಟಿಲ್ಲ, ಆಯಿತು, ತಲೆ ಪೂರ್ತಿ ಬೋಳಿಸಿ ಒಂದೇ ದಂಡ. ಮತ್ತು ನಿಷ್ಕ್ರಿಯರು, ಈಗ ಬಹಳ ಜನ ಸನ್ಯಾಸಿಗಳು ನಿಷ್ಕ್ರಿಯರಾಗಿ ಬದುಕುತ್ತಾ ಇದ್ದಾರೆ. ನಿಷ್ಕ್ರಿಯರು ಅಂದರೆ ಏನು ಮಾಡದೆ ಇದ್ದವರಿಗೆ ಭಾರವಾಗಿ ಬದುಕುವುದು. ಹಾಗಲ್ಲ, ನಿರಗ್ನಿಗಳು. ಅವರು ಯಾವುದನ್ನು ಅಗ್ನಿಮುಖವಾದ ಕ್ರಿಯೆ ಇಲ್ಲ ಅವರಿಗೆ. ಅಗ್ನಿಯನ್ನು ಆರೋಪ ಮಾಡಿಕೊಂಡು ಅಂತರ್ಮುಖವಾದ ತಪಸ್ಸು ಮಾಡುವವರು ಅಂಥವರು ಅದೇ ಪರಮಹಂಸರು. ಒಂದೇ ದಂಡ. ಮತ್ತು ಅವರಿಗೆ ನಿಜವಾಗಿ ಅವರ ವೇಷಭೂಷಣ ಶಿಕ್ಯ, ಕೌಪೀನ ಮತ್ತು ದಂಡ. ಶಿಕ್ಯ ಅಂದರೆ ಜೋಳಿಗೆ, ಭಿಕ್ಷಾಟನೆಗೆ ಜೋಳಿಗೆ 1 ಕೌಪೀನ ಅಷ್ಟೇ, ಮೈಯೆಲ್ಲ ಬಟ್ಟೆ ಉಟ್ಕೊಳ್ಳಿಕ್ಕಿಲ್ಲ. ಕೌಪೀನ ಮತ್ತು ಭಿಕ್ಷಾಟನೆಗೆ ಜೋಳಿಗೆ 1 ದಂಡ ಮತ್ತು 1 ಮರದ ಕಮಂಡಲು, ಚಿನ್ನದ್ದೋ ಬೆಳ್ಳಿದ್ದೋ ಅಲ್ಲ, ಅದರಲ್ಲಿ ಈಗಿನ ಸ್ವಾಮಿಗಳೇ ಅದು ಹಿಂದೆ ಇರಲಿತ್ತಪ್ಪ, ಮರದ ಕಮಂಡಲು. ಇದಿಷ್ಟು ಪರಮಹಂಸರ ವೇಷ. ಹೀಗೆ 4 ವಿಧದ ಇದಿಷ್ಟನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿದ ಚತುರ್ಮುಖ. ಆಮೇಲೆ ಈಗ ಅದು ಹೆಚ್ಚಿನ ಸನ್ಯಾಸಗಳು ಹೋಗಿಬಿಟ್ಟಿದ್ದಾವೆ, ಹೊಸತು ಬಂದುಬಿಟ್ಟಿದ್ದಾವೆ. ಈಗ ಒಂದು ಹೊಸತು ಬಂದಿದೆ, ಹಿಂಗೆ ಯಾರೋ ಪುಸ್ತಕ ಬರೆದಾರೆ ಬೆಂಗಳೂರಲ್ಲಿ, ಏನು ರಾಜ ಸನ್ಯಾಸ, ರಾಜರ ಹಾಗೆ ಮೆರೆಯೋದಂತೆ, ಅದೊಂದು ಸನ್ಯಾಸ ಅಂತ. ಇದು ಚತುರ್ಮುಖನಿಗೂ ಗೊತ್ತಿರಲಿಲ್ಲ, ಇದು ಇದ್ರೆ ಮಾಡ್ತಿದ್ದ. ಈ ಬೆಂಗಳೂರಿನ ಪಂಡಿತರಿಗೆ ಗೊತ್ತಾಯಿತು ರಾಜ ಸನ್ಯಾಸ ಅಂತ. ಅಂದರೆ ಅವರಿಗೆ ಛತ್ರ ಚಾಮರ ಮೆರವಣಿಗೆ ಅಡ್ಡಪಲ್ಲಕ್ಕೆ ಎಲ್ಲ ಬೇಕು, ಅದು ಸನ್ಯಾಸ. ಅದಕ್ಕೆ ಹೆಸರು ರಾಜ ಸನ್ಯಾಸ. ರಾಜರುಗಳಿಲ್ಲ, ನಾವೇ ರಾಜರು ಅಂತ ಕೂತ್ಬಿಟ್ರು ಇವರು. ಚತುರ್ಮುಖನಿಗೆ ಗೊತ್ತೇ ಇರಲಿಲ್ಲ, ಇದು 5 ವಿಧ ಸನ್ಯಾಸ ಅಂತ ಹೇಳಬೇಕಿತ್ತು. ಹೋಗಲಿ, ಚತುರ್ಮುಖ 4 ಮುಖ, ಇವನಿಗೆ ರುದ್ರನಿಗೆ ಪಂಚಮುಖ, ಅವನಾದರೂ ಒಂದು 5ನೇ ಸನ್ಯಾಸ ಹೇಳಬೇಕಿತ್ತು, ಅವರಿಗೂ ಗೊತ್ತಿರಲಿಲ್ಲ. ಇದು 20ನೇ ಶತಮಾನದ ಬುದ್ಧಿವಂತರಿಗೆ ಮಾತ್ರ ಹೊಳದದ್ದು. ರಾಜ ಸನ್ಯಾಸ ಅಂತ ಒಂದು ಹೊಸ ಸನ್ಯಾಸ ಶುರುವಾಗಿಬಿಟ್ಟಿದೆ. ಅದನ್ನು ಪ್ರಿಂಟ್ ಆಗಿಬಿಟ್ಟಿದೆ ರೀ, ನಾನೇನು ಇಲ್ಲದ ಹೇಳುವುದಲ್ಲ. ಬೆಂಗಳೂರಿನಲ್ಲಿ ಸನ್ಯಾಸ ಬಗ್ಗೆ ಲೇಖನ ಬರೋದ್ರಲ್ಲಿ ಅಲ್ಲ, ಇದು ರಾಜ ಸನ್ಯಾಸ ಅಂತ ಒಂದಿದೆ. ಯಾಕಂದರೆ ಅವ್ರು ಈಗ ನಡೀತಾ ಇದೆ, ಅದನ್ನು ಡಿಫೆಂಡ್ ಮಾಡಲಿಕ್ಕೆ ಒಂದು ಬೇಕು ಅವರಿಗೆ.